ನಾನು ಬಂದಂತ ಒಂದು ಹಿನ್ನೆಲೆ ಹಾಸನದಲ್ಲಿ ಊರಲ್ಲಿ ಜಾತ್ರಾ ಮಹೋತ್ಸವ ಏನಿದೆ, ಜಾತ್ರಾ ಮಹೋತ್ಸವಕ್ಕೆ ಬರಬೇಕು ಅಂತ ಹೇಳಿ ನಮ್ಮ ಅಲ್ಲಿಯ ಮುಖಂಡರು ಸ್ವಾಮಿಗೌಡರು, ನಮ್ಮ ಸ್ವರೂಪ್ ಅವರು ನಿನ್ನೆ ದಿನ ದೆಹಲಿಗೆ ಫೋನ್ ಮಾಡಿದ್ರು. ಅದರ ಹಿನ್ನೆಲೆಯಲ್ಲಿ ಇವತ್ತು ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನಾನು ಯೂಶಿಯಲಿ ನಮ್ಮ ಕುಟುಂಬದಲ್ಲಿ ನಿಮ್ಗೆಲ್ಲ ಗೊತ್ತಿದೆ, ಹಾಸನಕ್ಕೆ ಬರ್ತಕ್ಕಂಥ ಸನ್ನಿವೇಶದಲ್ಲಿ ರಂಗನಾಥ ಸ್ವಾಮಿ ಟೆಂಪಲ್ಗೆ ಇಲ್ಲಿ ಬರ್ತಕ್ಕಂಥದ್ದು ನಮ್ಮ ಕುಟುಂಬದಲ್ಲಿ ಸರ್ವೇ ಸಾಮಾನ್ಯ. ಅದರಿಂದ ಆ ಒಂದು ಜಾತ್ರಾ ಮಹೋತ್ಸವಕ್ಕೇನು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೆ, ದೇವ್ರ ದರ್ಶನ ಪಡೆದು ಹೋಗೋಣ ಅಂತ ಹೇಳಿ ಇಲ್ಲಿಗೂ ಬಂದಿದ್ದೆ. ತಮಿಳುನಾಡಲ್ಲಿ ಸರ್ ಈಗ ಸರ್ಕಾರ ರಚನೆಗೆ ರಾಜ್ಯಪಾಲರು ಬಿಡ್ತಿಲ್ಲ ಅಂತ ಒಂದು ಕೇಂದ್ರ ಸರ್ಕಾರನೇ ಅವ್ರ ಕೈ ಇದು ಮಾಡುತ್ತಾ ಇರೋಣ ಸರ್. ಈಗ ಹೆಚ್ಚಿನ ಸೀಟ್ ತಗೊಂಡು ಅವ್ರಿಗೆ ಅಧಿಕಾರ ತಗೊಳ್ಳಕ್ ಬಿಡ್ತಾ ಇಲ್ಲ ಅಂತ. ಈಗ ಒಂದೊಂದು ಸಂದರ್ಭದಲ್ಲಿ ಆಯಾ ರಾಜ್ಯದ ರಾಜ್ಯಪಾಲರುಗಳು ಸ್ಪಷ್ಟ ಬಹುಮತ ಬರದೇ ಇದ್ದಾಗ ಅವರವರದೇ ಆದಂತಹ ಕಾನೂನು ಪಂಡಿತರ ಸಲಹೆ ಮೇರೆಗೆ ರಾಜ್ಯಪಾಲರು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳು ಹಲವಾರು ಸಂದರ್ಭದಲ್ಲಿ ನೋಡಿದ್ದೀವಿ. ಇವತ್ತು ಅಲ್ಲಿಯ ರಾಜ್ಯಪಾಲರಿಗೆ ಕಾನೂನು ಪಂಡಿತರಿಂದ ಅವರೇನು ಮಾಹಿತಿಗಳನ್ನು ಪಡೆದು ಸ್ಪಷ್ಟ ಬಹುಮತದ ಸಂಖ್ಯೆಯನ್ನ ರಾಜ್ಯಪಾಲರ ಗಮನಕ್ಕೆ ತರಬೇಕು ಅಂತಕ್ಕಂಥದ್ದನ್ನ ಅವ್ರಿಗೆ ಹೇಳಿದ್ದಾರೆ. ಅವರು ಸ್ಪಷ್ಟ ಬಹುಮತದ ಸಂಖ್ಯೆಯನ್ನ ಪಡಿತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಹಲವಾರು ರೀತಿಯಲ್ಲಿ ವಿಜಯ್ ಅವರು ಸಹ ಪ್ರಯತ್ನ ಪಡ್ತಾ ಇದ್ದಾರೆ. ಈಗ ಎರಡು ಪ್ರಮುಖ ವಿರೋಧ ಪಕ್ಷಗಳೀಗ ಡಿಎಂಕೆ ಅವರು ಸಹ ಈಗಾಗಲೇ ಸ್ಟಾಲಿನ್ ಅವರು ಒಂದು ಮಾತು ಹೇಳಿದ್ದಾರೆ, 6 ತಿಂಗಳು ನಾನು ಯಾವುದೇ ರೀತಿಯಲ್ಲಿ ಡಿಸ್ಟರ್ಬ್ ಮಾಡ್ಲಿಕ್ಕೆ ಅವಕಾಶ ಕೊಡೋದಿಲ್ಲ, ಸರ್ಕಾರ ನಡೆಸಲಿ ಅಂತಕ್ಕಂಥದ್ದು ಅವರು ಶುಭ ಹಾರೈಸಿದ್ದಾರೆ. ಅದರಿಂದ ಬಹುಶಃ ಇನ್ನೊಂದು 2 ದಿನಗಳಲ್ಲಿ ಅಲ್ಲಿ ತಮಿಳುನಾಡಲ್ಲಿ ಇರ್ತಕ್ಕಂಥ ಈ ಒಂದು ಅಸ್ಪಷ್ಟತೆ ಸರಿಪಡಿಸ್ತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ.